ನಮಸ್ತೆ. ನುಗ್ಗೆಕಾಯಿ ನುಗ್ಗೆಕಾಯಿ 700 ರೂಪಾಯಿ ಆಗಿದೆ kg. ಕೆಲವು 2 ಮುದ್ರೆಯನ್ನು ಈ ದಿನ ಮತ್ತೆ 2 ಬೇರೆ ಮುದ್ರೆಗಳನ್ನು ನಾಳೆ. ಅಂದರೆ ಯೋಗದ ಬಹಳಷ್ಟು ಭಾಗಗಳಿದೆ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ. ಕ್ವಶನ್ಸ್ ಆಫ್ ಮೆನಿ ಪೀಪಲ್, ಬಹಳಷ್ಟು ಮಂದಿ ಕೇಳ್ತಾ ಇದ್ರು, ಸರ್ ಈ ಕೋಲ್ಡ್ ಸೀಸನಲ್ಲಿ ನಾವು ಹೇಗೆ ಮೇಂಟೈನ್ ಮಾಡ್ತಕ್ಕಂಥದ್ದು, ಅದಕ್ಕೇನಾದರೂ ಪರ್ಟಿಕ್ಯುಲರ್ ಯೋಗ ಇದೆಯಾ, ಕೆಲವೊಂದಾದರೂ ತಿಳಿಸ್ಕೊಡಿ ಅಂತಕ್ಕಂಥ. ಬಹಳ ಯೋಗ ಇದೆ, ಅಂದರೆ ಯೋಗದ ಬಹಳಷ್ಟು ಭಾಗಗಳಿದೆ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಇಲ್ಲ. ಅದರಲ್ಲಿ ಒಂದೆರಡು ಮುದ್ರೆಗಳನ್ನು ಈ ದಿನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬ್ರಹ್ಮ ಮುದ್ರಾ, ವೆರಿ ಸ್ಪೆಷಲ್ ಮುದ್ರಾ ಟು ಮೇಂಟೈನ್ ದ ವಾರ್ಮ್ನೆಸ್ ಆಫ್ ದ ಬಾಡಿ. ದೇಹದ ಒಂದು ಹೀಟನ್ನು ಕ್ರಮಬದ್ಧವಾಗಿ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ವಿಶೇಷವಾಗಿ ಸಹಕಾರಿಯಾಗುತ್ತೆ. ಯು ನೀಡ್ ಟು ಫೋಲ್ಡ್ ದ ಇಂಡೆಕ್ಸ್ ಫಿಂಗರ್ಸ್ ಲೈಕ್ ದಿಸ್. ತೋರ್ ಬೆರಳನ್ನು ಈ ರೀತಿ ಮರ್ಚ್ಕೋಬೇಕು. ದೆನ್ ಜಾಯಿನ್ ಯರ್ ಟಿಪ್ಸ್ ಆಫ್ ದ ಥಮ್ಸ್ ಅಂಡ್ ದ ಮಿಡಲ್ ಫಿಂಗರ್. ಹೆಬ್ಬೆರಳು ಮತ್ತು ಮಧ್ಯದ ಬೆರಳನ್ನು ಈ ರೀತಿಯಲ್ಲಿ ಜಾಯಿನ್ ಮಾಡಬೇಕು. ದೆನ್ ಸ್ಟ್ರಿಚ್ ಔಟ್ ಅದರ್ 2 ಫಿಂಗರ್ಸ್. ಉಳಿದ 2 ಬೆರಳುಗಳನ್ನು ಮುಂದೆ ಚಾಚಬೇಕು. ಅಡಾಪ್ಟ್ ಬ್ರಹ್ಮ ಮುದ್ರಾ ಇನ್ ದ ಹ್ಯಾಂಡ್ಸ್. ದೆನ್ ಪ್ಲೇಸ್ ಇಟ್ ಆನ್ ದ ನೀ ಜಾಯಿಂಟ್ಸ್. ಮಂಡಿಗಳ ಮೇಲೆ ಅಳವಡಿಸಬೇಕು. ಕೀಪ್ ದ ಬ್ಯಾಕ್ ಎರೆಕ್ಟ್. ಮೀನ್ಸ್ ಯು ನೀಡ್ ಟು ಅಲೈನ್ ದ ಹೆಡ್ ವಿತ್ ದ ಬ್ಯಾಕ್. ಕತ್ತು ನೇರ ಇರಬೇಕು. ಯು ನೀಡ್ ಟು ಕ್ಲೋಸ್ ಯ ಐಸ್. ದೆನ್ ಯು ಶುಡ್ ಚಾಂಟ್ ಓಂಕಾರ. ಕಣ್ಣನ್ನು ಮುಚ್ಚಿ ಏಕ ಚಿತ್ತದಲ್ಲಿ ಓಂಕಾರವನ್ನು ಉಚ್ಚರಿಸಬೇಕು. ದಿಸ್ ಇಸ್ ದ ವೇ ಟು ಪ್ರಾಕ್ಟೀಸ್. ಇದು ಅಭ್ಯಾಸ ಮಾಡ್ತಕ್ಕಂಥ ಒಂದು ಕ್ರಮ. ಯು ಶುಡ್ ಪ್ರಾಕ್ಟೀಸ್ 5 minutes. 5 ನಿಮಿಷ ಮಾಡಲೇಬೇಕು. ಯು ಕ್ಯಾನ್ ಪ್ರಾಕ್ಟೀಸ್ 15 minutes ಆಲ್ಸೋ ಇಫ್ ಪಾಸಿಬಲ್ ಫಾರ್ ಗೆಟಿಂಗ್ ಮೋರ್ ಬೆನಿಫಿಟ್ಸ್. ತುಂಬ ಹೆಚ್ಚಾಗಿ ಬೆನಿಫಿಟ್ಸು ಪಡೀಲೇಬೇಕು. ಆ ರೀತಿ ಇದ್ದಾಗ, ಅಂದರೆ ತುಂಬ ಕೋಲ್ಡ್ ಆಗ್ತಾ ಇದೆ, ತಡ್ಕೊಳ್ಳಿಕ್ಕೆ ಆಗ್ತಾ ಇದೆ, ಶಿವರ್ ಆಗ್ತಾ ಇದೆ, ಈ ಮಟ್ಟದಲ್ಲಿ ಇದೆ ಎಂದಾಗ 15 ನಿಮಿಷದ ಅಭ್ಯಾಸ ಬಹಳ ಪರಿಣಾಮಕಾರಿ, ಅಂದರೆ ವಿಶೇಷವಾದಂಥ ಬೆನಿಫಿಟ್ಸನ್ನು ತಂದುಕೊಡುತ್ತೆ. ನೆಕ್ಸ್ಟ್ ಮುದ್ರಾ ಈಸ್ ಅಗ್ನಿ ಮುದ್ರಾ. ಇಟ್ ಆಲ್ಸೋ ಕಾಲ್ಡ್ ಸೂರ್ಯ ಮುದ್ರಾ. ಯು ನೀಡ್ ಟು ಬೆಂಡ್ ದ ರಿಂಗ್ ಫಿಂಗರ್ಸ್, ರೆಸ್ಟ್ ಥಮ್ಸ್ ಆನ್ ದ ಸೆಕೆಂಡ್ ಜಾಯಿಂಟ್ ಆಫ್ ದ ರಿಂಗ್ ಫಿಂಗರ್ಸ್. ಉಂಗುರದ ಬೆರಳನ್ನು ಮರ್ಚಬೇಕು. ಉಂಗುರ ಹಾಕೊಳ್ತಕ್ಕಂಥ ಬೆರಳನ್ನು ಮರ್ಚಬೇಕು. ನಂತರ ಹೆಬ್ಬೆರಳನ್ನು 2ನೇ ಜಾಯಿಂಟಿನ ಹತ್ತಿರ ಇಡಬೇಕು. ಮತ್ತು ಉಳಿದ 3 ಬೆರಳುಗಳು ನೇರ ಇರಬೇಕು. ಹೀಗೆ ಅಂದರೆ ಮೇಲೆ ಕೆಳಗೆ ಎಲ್ಲ ಹೋಗಬಾರ್ದು. ಈ ರೀತಿ ಅಳವಡಿಸ್ಬೇಕು. ನಂತರ ಮಂಡಿಗಳ ಮೇಲೆ ಅಳವಡಿಸಿ ಮತ್ತು ಬೆನ್ನು ಕತ್ತು ನೇರ ಮಾಡಿ ಏಕ ಚಿತ್ತದಲ್ಲಿ ಅಭ್ಯಾಸ ಮಾಡಬೇಕು. ಮತ್ತೆ ಓಂಕಾರವನ್ನು ಉಚ್ಚರಿಸಬೇಕು. These results you should practice for 5 minutes. If the time permits, you can practice 15 minutes. You get more benefits if you practice for 15 minutes. ಇದನ್ನು 5 ನಿಮಿಷ ಅಭ್ಯಾಸ ಮಾಡಬೇಕು. ಸಾಧ್ಯವಾದಲ್ಲಿ 15 ನಿಮಿಷ ಅಭ್ಯಾಸ ಮಾಡಿದಾಗ ಹೆಚ್ಚಿನ ಪ್ರಯೋಜನವನ್ನು ಪಡಿಬೋದು. One of the student questions, sir, shall I practice 10 mudras per day? It's not necessary. ನಾನು 10 ಮುದ್ರೆಗಳನ್ನು ಮಾಡ್ಬೋದಾ ಅಂತ ಹೇಳಿ ಕ್ವಶನನ್ನು ಕೇಳಿದ್ದಾರೆ ಸ್ಟೂಡೆಂಟು.
10 ಮುದ್ರೆಗಳ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಪ್ರಾಕ್ಟೀಸ್ 1 or 2 ಮುದ್ರಾಸ್ ಪರ್ ಡೇ. ಒಂದು ದಿನದಲ್ಲಿ 1 ಮುದ್ರೆ ಅಥವಾ 2 ಮುದ್ರೆಗಳನ್ನು ಮಾಡಿಕೊಂಡ್ರೆ ಸಾಕು, ಪ್ರಯೋಜನಗಳನ್ನು ಪಡಿಬೋದು. ಅಥವಾ ಕೆಲವು 2 ಮುದ್ರೆಯನ್ನು ಈ ದಿನ ಮತ್ತೆ 2 ಬೇರೆ ಮುದ್ರೆಗಳನ್ನು ನಾಳೆ, ಹೀಗೆ ಅಭ್ಯಾಸ ಮಾಡ್ತಾ ಹೋಗ್ಬೋದು. ಎಲ್ಲ ಮುದ್ರೆಗಳ ಪ್ರಯೋಜನಗಳನ್ನು ಪಡಿತಾ ಹೋಗ್ಬೋದು. ಹೂ ಶುಡ್ ನಾಟ್ ಪ್ರಾಕ್ಟೀಸ್, ಯಾರು ಅಭ್ಯಾಸ ಮಾಡಬಾರ್ದು? ದೆರ್ ಇಸ್ ನೋ ರಿಸ್ಟ್ರಿಕ್ಷನ್ ಫಾರ್ ದ ಮುದ್ರಾಸ್. ಇದಕ್ಕೆ ಯಾವುದೇ ರೀತಿ ನಿಬಂಧನೆ ಇಲ್ಲ. ಇಫ್ ಯು ಆರ್ ನಾಟ್ ಏಬಲ್ ಟು ಸಿಟ್ ಆನ್ ದ ಫ್ಲೋರ್, ಯು ಕ್ಯಾನ್ ಸಿಟ್ ಆನ್ ದ ಚೇರ್ ಆ್ಯಂಡ್ ಪ್ರಾಕ್ಟೀಸ್. ಚೇರ್ ಮೇಲೆ ಕುಳಿತುಕೊಂಡು ಸಹ ಇದನ್ನು ಅಭ್ಯಾಸ ಮಾಡ್ಬೋದು. ಸೊ ಕೆಳಗಡೆ ಕುಳಿತುಕೊಳ್ಳಿಕ್ಕೆ ಆಗೋದಿಲ್ಲ ಅಂತಕ್ಕಂಥವ್ರು ಸಹ ಚೇರ್ ಮೇಲೆ ಕುಳಿತುಕೊಂಡು ಅಭ್ಯಾಸ ಮಾಡ್ಬೋದು ಅಂತಕ್ಕಂಥದ್ದು. ಅದಕ್ಕೆ ಸ್ವಲ್ಪ ಹೀಟಾಗಿ, ದೇಹವನ್ನು ಸ್ವಲ್ಪ ವಾಮ್ ಆಗಿ, ಅಂದರೆ ಹೀಟ್ ಮೇಂಟೈನ್ ಮಾಡಲಿಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಫುಡ್ಡು ಅಂದರೆ ಲವಂಗ, ಕ್ಲೋವ್, ಡ್ರಮ್ ಸ್ಟಿಕ್ಕು, ನುಗ್ಗೆಕಾಯಿ 700 ರೂಪಾಯಿ ಆಗಿದೆ kg. ಸೊ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬಳಸ್ಬೋದು. ಅಥವಾ ಬೇರೆ ಪದಾರ್ಥಗಳನ್ನು ಕೂಡ ಬಳಸ್ಬೋದು. ಅರಿಶಿನ, ಟರ್ಮರಿಕ್, ಮತ್ತು ಗಾರ್ಲಿಕ್ಕು, ಬೆಳ್ಳುಳ್ಳಿ, ದೆನ್ ಪೇಪರ್ ಪೌಡರ್, ಮೆಣಸು, ಈ ಪದಾರ್ಥಗಳೆಲ್ಲ ದೇಹದ ಒಂದು ವಾಮ್ನೆಸ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ಕೊಡ್ತವೆ. ಪೈನಾಪಲ್ಲು ಮತ್ತು ಪಪ್ಪಾಯ ಇವುಗಳು ಸಹ ಸಹಕಾರವನ್ನು ತರ್ತವೆ. ಅಂದರೆ ಇವೆಲ್ಲ ದೇಹದ ವಾಮ್ನೆಸ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಫುಡ್. ನಿಮ್ಗೆ ಗೊತ್ತಿದೆ, ಇದು ಬಹಳಷ್ಟು ಮಂದಿಗೆ ತುಂಬ ರಿಕ್ವೈರ್ಡ್ ಇರ್ತಕ್ಕಂಥ ಮುದ್ರೆಗಳು, ಮುದ್ರಾ ಯೋಗ. ಸೊ ಹಾಗಾಗಿ ನೀವು ಅಭ್ಯಾಸ ಮಾಡಿ, ಇತರರಿಗೂ ಸಹ ಶೇರ್ ಮಾಡಿ. ಲೆಟ್ ದೆಮ್ ಗೆಟ್ ಬೆನಿಫಿಟ್ಸ್. ಅವರು ಸಹ ಪ್ರಯೋಜನವನ್ನು ಪಡೀಲಿ. ಮುಂದಿನ ಸಂಚಿಕೆಯಲ್ಲಿ ವಿಶೇಷವಾದಂಥ ಯೋಗದ ಭಾಗದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. We'll meet you in the next episode with great yogic topic. Happy time. You can call me for the doubts or joining yoga classes.